ಬೀದರ್ ಕಡೆ ಹೋಗೋದಾದ್ರೆ ಇಲ್ಲಿ ಗೃಹ ಬಳಕೆ ಸಿಲಿಂಡರ್ಗೆ ಜನ ಮುಗಿ ಬೀಳ್ತಾ ಇದ್ದಾರೆ. ಸುಡು ಬಿಸಿಲನ್ನು ಲೆಕ್ಕಿಸದೆ ಗ್ಯಾಸ್ ಏಜೆನ್ಸಿ ಮುಂದೆ ಫುಲ್ ಕ್ಯೂ. ಗ್ಯಾಸ್ ಸಿಲಿಂಡರ್ಗಾಗಿ ಪಾಪ ವಿಶೇಷ ಚೇತನ ವ್ಯಕ್ತಿಯೊಬ್ಬ ಪರದಾಡಿರುವಂತಹ ಘಟನೆ ನಡೆದಿದೆ. ನಗರದ HP ಗ್ಯಾಸ್ ಏಜೆನ್ಸಿ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಜನರನ್ನ ಕಂಟ್ರೋಲ್ ಮಾಡೋಕೆ ಪೊಲೀಸರು ಹರಸಾಹಸ ಪಟ್ಟರು. ಗ್ಯಾಸ್ ವಿತರಣೆಯಲ್ಲಿ ಲೋಪ ಇದ್ರೂ ಕೂಡ ಜಿಲ್ಲಾಡಳಿತ ಕಣ್ಣು ಮುಚ್ಕೊಂಡು ಕುಳ್ತಿದೆ. ನಮಗ್ ಸಮಸ್ಯೆ ಆಗ್ತಾ ಇದೆ. ಗ್ಯಾಸ್ ಆನ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಒಲೆ ಹಚ್ಚಕ್ ಆಗ್ತಾ ಇಲ್ಲ, ಅಡುಗೆ ಮಾಡ್ಕೊಳಕ್ ಆಗ್ತಾ ಇಲ್ಲ, ಮನೆಯಲ್ಲಿ ಮಕ್ಳಿದಾವೆ, ವಯಸ್ಸಾಗಿರೋರಿದ್ದಾರೆ, ಊಟ ಏನ್ ತಿನ್ನೋದು ನಮ್ಮ ಹೊಟ್ಟೆಗೆ. ಲೋಪ ಇಷ್ಟು ದಿನದಿಂದ ಆದ್ರೆ ಅಲ್ಲಿ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಒಂದು ಸೊಲ್ಯೂಷನ್ ಕಂಡುಹಿಡಿಯೋಕೆ ಮುಂದಾಗ್ತಾ ಇಲ್ಲ, ಪ್ರಾಬ್ಲಮ್ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂದ್ರೆ ನೀವು ಇದ್ರಷ್ಟು ಇಲ್ದಿದ್ರಷ್ಟು ಅಂತ ಕೇಳ್ತಾ ಇದ್ದಾರೆ. ಜಿಲ್ಲಾಡಳಿತ ಮತ್ತು ಸರ್ಕಾರದ ವಿರುದ್ಧ ಬೀದರ್ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೃಹ ಬಳಕೆ ಸಿಲಿಂಡರ್ ಇದು, ಈ ಕಮರ್ಷಿಯಲ್ ಸಿಲಿಂಡರ್ ಅಲ್ಲ, ಹೋಟೆಲ್ಗಳಿಗೆ PGಗಳಿಗೆ ಸರಬರಾಜಾಗೋದಲ್ಲ. ಗೃಹ ಬಳಕೆಗಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ಬಟ್ ಹೋಗಿ ಬಂದು ಹೇಳ್ತೀರಿ ಮನೆ ಬಳಕೆಯ ಸಿಲಿಂಡರ್ಗೆ ಏನು ಸಮಸ್ಯೆ ಇಲ್ಲ, ತಾಪತ್ರಯ ಇಲ್ಲ, ಎಲ್ಲವೂ ಸಿಗ್ತಾ ಇದಾವೆ ಅಂತ. ಪಾಪ ಅಲ್ಲಿ ನೋಡಿ ಎಲ್ಲೊಬ್ರು ವಿಶೇಷ ಚೇತನರು ಸುಡು ಬಿಸಿಲಲ್ಲೂ ಕೂಡ ಕೆಳಗೆ ಕುತ್ಕೊಂಡು ಸಿಲಿಂಡರ್ ಖಾಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಈಗ 9 ಗಂಟೆಗೆ ಬಂದಿದ್ದೀನಿ. ಇಲ್ಲಿ ಕೇಳ್ತಾ ಇದ್ರೆ ಏನಂತಾರ ಅವರು 10ನೇ ತಾರೀಕು ಬುಕ್ ಆಗಿ ಕೊಡ್ತಾ ಇದ್ದೀವಿ ಅಂತಾರೆ. ಈಗ 16ನೇ ತಾರೀಕಿದ್ದು ನಮ್ದು ಬುಕ್ಕಿಂಗ್ ಇದೆ. ಅದು ಇನ್ನೊಂದು 2-3 ದಿವಸದಿಂದ ಬಾದ್ ಬರ್ತದೆ. ಯಾನ್ರಿ ಇದು ಇಂಥ ಸಮಸ್ಯೆ? ಅದ್ರಾಗ ನಮ್ಮಂತರಿಗೆಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ ಎಷ್ಟು ಸಮಸ್ಯೆ ಆಗ್ಬೋದು. ಯಾಕಂದ್ರ ಈಗ ಕ್ಯೂನಲ್ಲಿ ನಿಂತ್ಕೊಳ್ಳಕ್ಕೆ ಅವ್ರಿಗೆ ಪಾಪ ಈ ಕಾಲಿನವರಿಗೆ ಪ್ರಾಬ್ಲಮ್ ಅದ. ಈಗ ನಮ್ಮಂತರಿಗೆ ಎಷ್ಟು ಕಷ್ಟ ಆಯ್ತದ. ಒಟ್ಟ ಇದು ಅರ್ಥ ಮಾಡ್ಕೊತಿಲ್ಲ. ಏನ್ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಏನದ ಶೀಘ್ರದಲ್ಲಿದ್ದೀರ ಇದು ಅರ್ಥ ಮಾಡ್ಕೋಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಇದು ಏನದ ಎಲ್ಲ ನಾವು ಚಲೋ ಅದು ನಮ್ದು ಎಲ್ಲ ಸರ್ಕಾರ ಬಂದಿಲ್ಲ, ಅದು ಚಲೋ ಅಂತಾರೆ. ಏನದ ನೋಡ್ರಿ ಇಂಥ ಸಮಸ್ಯೆ ಬರಬಾರ್ದು. ಶೀಘ್ರದಲ್ಲಿ ಏನದ ಕ್ರಮ ಕೈಗೊಂಡು